ನೋಡಿ, ಹಾಡ ಹಗಲೇ ಇವತ್ತು ದರೋಡೆ ಆಗ್ತಾ ಇರುವಂತ ಘಟನೆಗಳು ಪದೇ 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 ಬೆಳಕಿಗೆ ಬರ್ತಾನೆ ಇದೆ. ಬೀದರಲ್ಲಿ ಒಂದು ಹಾಡ ಹಗಲೇ ಬ್ಯಾಂಕ್ಗೆ ಲೂಟಿ ಮಾಡಿದಂತ ಘಟನೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಅವ್ರು ಇಲ್ಲಿವರೆಗೂ ಸಿಕ್ಕಿಲ್ಲ. ಹತ್ರ 96 ಲಕ್ಷ ನಗದನ್ನ ತಗೊಂಡು ಎಸ್ಕೇಪ್ ಆದ್ರು. ಅಲ್ಲಿಂದ ಹೈದರಾಬಾದ್ಗೆ ಹೋದ್ರು, ಅಲ್ಲೊಂದು ಶೂಟ್ ಮಾಡಿದ್ರು, ಅಲ್ಲಿಂದ ಎಸ್ಕೇಪ್ ಆದ್ರು. ಇಲ್ಲಿಯವರೆಗೂ ಕೂಡ ಆ ಪ್ರಕರಣದಲ್ಲಿ ಒಂದು ತನಿಖೆಯ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ ಅನ್ನೋದು ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ. ಈ ಘಟನೆಗಳು ನಡೀತಾ ಇದೆ. ಎಲ್ಲಿ ನೋಡಿದ್ರು ದರೋಡೆ ಅನ್ನೋ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿದೆ. ಕಲಬುರಗಿಯಲ್ಲಿ ಅಲ್ಲೂ ಕೂಡ ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಮಾಡಲಾಗಿದೆ. ಅದೇನು ಗನ್ ತೋರಿಸಿ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಅವರಿಬ್ರು ನಡ್ಕೊಂಡ್ಬರೋದು ಗನ್ ತೋರಿಸಿ ಅಪಾರ ಮೌಲ್ಯದ ಆಭರಣವನ್ನ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಆಗಿರೋದು. ಗನ್ ತೋರಿಸಿ ಅಪಾರ ಮೌಲ್ಯದ ಆಭರಣವನ್ನ ದರೋಡೆ ಮಾಡಿದ್ದಾರೆ. 3 ಕೆಜಿ ಚಿನ್ನಾಭರಣ ಲೂಟಿ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯ ಸರ್ ಬಜಾರ್ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗಡಿ ಮಾಲೀಕನ ಕೈಕಾಲು ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ. ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿದೆ. ಅದರಲ್ಲಿ ಈ ಸರ ಬಜಾರ್ ಏರಿಯಾದಲ್ಲಿರುವಂತಹ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂತ ಒಂದು ಅಂಗಡಿ, ಅಲ್ಲಿ ಕೆಲಸ ಮಾಡುವಂತರು ಮೂಲತಃ ಕಲ್ಕತ್ತಾದವರಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 15ರಿಂದ 20 ವರ್ಷ ಅಲ್ಲಿ ಈ ಗೋಲ್ಡ್ ಆರ್ನಮೆಂಟ್ಸ್ ಗಳನ್ನ ಮಾಡಿ ಬೇರೆ ಬೇರೆ ಗೋಲ್ಡ್ ಶಾಪ್ಸ್ ಗಳಿಗೆ ಅವರು ಸಪ್ಲೈ ಮಾಡ್ತಿದ್ರು. ಮತ್ತು ಕೆಲವು ಯಾರಾದ್ರೂ ಗ್ರಾಹಕರು ಬಂದ್ರೆ ಅಲ್ಲಿ ಅವರು ಮಾರಾಟ ಮಾಡ್ತಾ ಇದ್ರು. ಡೈಲಿ ಒಂದು 15 to 20 ಗ್ರಾಮ್ ಬಿಸ್ನೆಸ್ ಏನೋ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಮತ್ತು ಈ ದಿನ ಬಿಟ್ವೀನ್ 12 to 12:30 ನಮಗೆ ವಿವಿಧ ಕೆಲವು ಸಿಸಿಟಿವಿ ಮಾಹಿತಿಗಳು ಸಿಕ್ಕಿದೆ. ಅದು ಟೈಮ್ ವೇರಿಯೇಷನ್ಸ್ ಗಳಿದೆ. ಇಲ್ಲಿ ಈಗ ನಮಗೆ ದೊರೆತ ಮಾಹಿತಿ ಪ್ರಕಾರ ಎನಿವೇರ್ ಬಿಟ್ವೀನ್ 12 to 12:45 ಆ ಒಂದು ಸಮಯದಲ್ಲಿ ಪ್ರಥಮವಾಗಿ 2 ಜನ ಆರೋಪಿಗಳು ಬರ್ತಾರೆ ಮತ್ತು ಇನ್ನೂ 2 ಜನ ಅವ್ರ ಜೊತೆ ಸೇರ್ಕೊಂಡು ಒಟ್ಟು 4 ಜನ ಆರೋಪಿಗಳು ಬಂದು ಇವರು ಒಬ್ಬರೇ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅದರಿಂದ ನೋಡಿ, ಹಾಡ ಹಗಲೇ ಇವತ್ತು ದರೋಡೆ ಆಗ್ತಾ ಇರುವಂತಹ ಘಟನೆಗಳು ಪದೇ 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 ಬೆಳಕಿಗೆ ಬರ್ತಾನೆ ಇದೆ. ಬೀದರಲ್ಲಿ ಒಂದು ಹಾಡ ಹಗಲೇ ಬ್ಯಾಂಕ್ಗೆ ಲೂಟಿ ಮಾಡಿದಂತ ಘಟನೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಅವ್ರು ಇಲ್ಲಿವರೆಗೂ ಸಿಕ್ಕಿಲ್ಲ. ಹತ್ರ 96 ಲಕ್ಷ ನಗದನ್ನ ತಗೊಂಡು ಎಸ್ಕೇಪ್ ಆದ್ರು. ಅಲ್ಲಿಂದ ಹೈದರಾಬಾದ್ಗೆ ಹೋದ್ರು, ಅಲ್ಲೊಂದು ಶೂಟ್ ಮಾಡಿದ್ರು, ಅಲ್ಲಿಂದ ಎಸ್ಕೇಪ್ ಆದ್ರು. ಇಲ್ಲಿಯವರೆಗೂ ಕೂಡ ಆ ಪ್ರಕರಣದಲ್ಲಿ ಒಂದು ತನಿಖೆಯ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ ಅನ್ನೋದು ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ. ಈ ಘಟನೆಗಳು ನಡೀತಾ ಇದೆ. ಎಲ್ಲಿ ನೋಡಿದ್ರು ದರೋಡೆ ಅನ್ನೋ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿದೆ. ಕಲಬುರಗಿಯಲ್ಲಿ ಅಲ್ಲೂ ಕೂಡ ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಮಾಡಲಾಗಿದೆ. ಅದೇನು ಗನ್ ತೋರಿಸಿ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಅವರಿಬ್ರು ನಡ್ಕೊಂಡ್ಬರೋದು ಗನ್ ತೋರಿಸಿ ಅಪಾರ ಮೌಲ್ಯದ ಆಭರಣವನ್ನ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಆಗಿರೋದು. ಗನ್ ತೋರಿಸಿ ಅಪಾರ ಮೌಲ್ಯದ ಆಭರಣವನ್ನ ದರೋಡೆ ಮಾಡಿದ್ದಾರೆ. 3 ಕೆಜಿ ಚಿನ್ನಾಭರಣ ಲೂಟಿ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯ ಸರ್ ಬಜಾರ್ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗಡಿ ಮಾಲೀಕನ ಕೈಕಾಲು ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ. ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿದೆ. ಅದರಲ್ಲಿ
ಈ ಸರ ಬಜಾರ್ ಏರಿಯಾದಲ್ಲಿರುವಂತ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂತ ಒಂದು ಅಂಗಡಿ. ಅಲ್ಲಿ ಕೆಲಸ ಮಾಡುವಂತರು ಮೂಲತಃ ಕಲ್ಕತ್ತಾದವರಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 15ರಿಂದ 20 ವರ್ಷ ಅಲ್ಲಿ ಈ ಗೋಲ್ಡ್ ಆರ್ನಮೆಂಟ್ಸ್ ಗಳನ್ನ ಮಾಡಿ ಬೇರೆ ಬೇರೆ ಗೋಲ್ಡ್ ಶಾಪ್ಸ್ ಗಳಿಗೆ ಅವರು ಸಪ್ಲೈ ಮಾಡ್ತಿದ್ರು. ಮತ್ತು ಕೆಲವು ಯಾರಾದ್ರೂ ಗ್ರಾಹಕರು ಬಂದ್ರೆ ಅಲ್ಲಿ ಅವರು ಮಾರಾಟ ಮಾಡ್ತಾ ಇದ್ರು. ಡೈಲಿ ಒಂದು 15 to 20 ಗ್ರಾಮ್ ಬಿಸ್ನೆಸ್ ಏನೋ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಮತ್ತು ಈ ದಿನ ಬಿಟ್ವೀನ್ 12 to 12:30 ನಮಗೆ ವಿವಿಧ ಕೆಲವು ಸಿಸಿಟಿವಿ ಮಾಹಿತಿಗಳು ಸಿಕ್ಕಿದೆ. ಅದು ಟೈಮ್ ವೇರಿಯೇಷನ್ಸ್ ಗಳಿದೆ. ಇಲ್ಲಿ ಈಗ ನಮಗೆ ದೊರೆತ ಮಾಹಿತಿ ಪ್ರಕಾರ ಎನಿವೇರ್ ಬಿಟ್ವೀನ್ 12 to 12:45 ಆ ಒಂದು ಸಮಯದಲ್ಲಿ ಪ್ರಥಮವಾಗಿ 2 ಜನ ಆರೋಪಿಗಳು ಬರ್ತಾರೆ ಮತ್ತು ಇನ್ನೂ 2 ಜನ ಅವ್ರ ಜೊತೆ ಸೇರ್ಕೊಂಡು ಒಟ್ಟು 4 ಜನ ಆರೋಪಿಗಳು ಬಂದು ಇವರು ಒಬ್ಬರೇ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅದರಿಂದ ನೋಡಿ, ಹಾಡ ಹಾಗಲೇ ಇವತ್ತು ದರೋಡೆ ಆಗ್ತಾ ಇರುವಂತ ಘಟನೆಗಳು ಪದೇ 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 ಬೆಳಕಿಗೆ ಬರ್ತಾನೆ ಇದೆ. ಬೀದರಲ್ಲಿ ಒಂದು ಹಾಡ ಹಾಗಲೇ ಬ್ಯಾಂಕ್ಗೆ ಲೂಟಿ ಮಾಡಿದಂತ ಘಟನೆ ನಿಮಗೆ ಚೆನ್ನಾಗಿ ನೆನಪಿರ್ತದೆ. ಅವ್ರು ಇಲ್ಲಿವರೆಗೂ ಸಿಕ್ಕಿಲ್ಲ. ಹತ್ರ 96 ಲಕ್ಷ ನಗದನ್ನ ತಗೊಂಡು ಎಸ್ಕೇಪ್ ಆದ್ರು. ಅಲ್ಲಿಂದ ಹೈದರಾಬಾದ್ಗೆ ಹೋದ್ರು, ಅಲ್ಲೊಂದು ಶೂಟ್ ಮಾಡಿದ್ರು, ಅಲ್ಲಿಂದ ಎಸ್ಕೇಪ್ ಆದ್ರು. ಇಲ್ಲಿಯವರೆಗೂ ಕೂಡ ಆ ಪ್ರಕರಣದಲ್ಲಿ ಒಂದು ತನಿಖೆಯ ಯಾವ ಆಯಾಮದಲ್ಲಿ ಸಾಕ್ತಾ ಇದೆ ಅನ್ನೋದು ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ. ಈ ಘಟನೆಗಳು ನಡೀತಾ ಇದೆ. ಎಲ್ಲಿ ನೋಡಿದ್ರು ದರೋಡೆ ಅನ್ನೋ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿದೆ. ಕಲಬುರಗಿಯಲ್ಲಿ ಅಲ್ಲೂ ಕೂಡ ಹಾಡ ಹಾಗಲೇ ಜ್ಯುವೆಲರಿ ಶಾಪ್ ದರೋಡೆ ಮಾಡಲಾಗಿದೆ. ಅದೇನು ಗನ್ ತೋರಿಸಿ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಅವರಿಬ್ರು ನಡ್ಕೊಂಡ್ಬರೋದು ಗನ್ ತೋರಿಸಿ ಅಪಾರ ಮೌಲ್ಯದ ಆಭರಣವನ್ನ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಡ ಹಾಗಲೇ ಜ್ಯುವೆಲರಿ ಶಾಪ್ ದರೋಡೆ ಆಗಿರೋದು. ಗನ್ ತೋರಿಸಿ ಅಪಾರ ಮೌಲ್ಯದ ಆಭರಣವನ್ನ ದರೋಡೆ ಮಾಡಿದ್ದಾರೆ. 3 ಕೆಜಿ ಚಿನ್ನಾಭರಣ ಲೂಟಿ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯ ಸರ್ ಬಜಾರ್ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗಡಿ ಮಾಲೀಕನ ಕೈಕಾಲು ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ. ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿದೆ. ಅದರಲ್ಲಿ ಈ ಸರ ಬಜಾರ್ ಏರಿಯಾದಲ್ಲಿರುವಂತ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂತ ಒಂದು ಅಂಗಡಿ. ಅಲ್ಲಿ ಕೆಲಸ ಮಾಡುವಂತರು ಮೂಲತಃ ಕಲ್ಕತ್ತಾದವರಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 15ರಿಂದ 20 ವರ್ಷ ಅಲ್ಲಿ ಈ ಗೋಲ್ಡ್ ಆರ್ನಮೆಂಟ್ಸ್ ಗಳನ್ನ ಮಾಡಿ ಬೇರೆ ಬೇರೆ ಗೋಲ್ಡ್ ಶಾಪ್ಸ್ ಗಳಿಗೆ ಅವರು ಸಪ್ಲೈ ಮಾಡ್ತಿದ್ರು. ಮತ್ತು ಕೆಲವು ಯಾರಾದ್ರೂ ಗ್ರಾಹಕರು ಬಂದ್ರೆ ಅಲ್ಲಿ ಅವರು ಮಾರಾಟ ಮಾಡ್ತಾ ಇದ್ರು. ಡೈಲಿ ಒಂದು 15 to 20 ಗ್ರಾಮ್ ಬಿಸ್ನೆಸ್ ಏನೋ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಮತ್ತು ಈ ದಿನ ಬಿಟ್ವೀನ್ 12 to 12:30 ನಮಗೆ ವಿವಿಧ ಕೆಲವು ಸಿಸಿಟಿವಿ ಮಾಹಿತಿಗಳು ಸಿಕ್ಕಿದೆ. ಅದು ಟೈಮ್ ವೇರಿಯೇಷನ್ಸ್ ಗಳಿದೆ. ಇಲ್ಲಿ ಈಗ ನಮಗೆ ದೊರೆತ ಮಾಹಿತಿ ಪ್ರಕಾರ ಎನಿವೇರ್ ಬಿಟ್ವೀನ್ 12 to 12:45 ಆ ಒಂದು ಸಮಯದಲ್ಲಿ ಪ್ರಥಮವಾಗಿ 2 ಜನ ಆರೋಪಿಗಳು ಬರ್ತಾರೆ ಮತ್ತು ಇನ್ನೂ 2 ಜನ ಅವ್ರ ಜೊತೆ ಸೇರ್ಕೊಂಡು ಒಟ್ಟು 4 ಜನ ಆರೋಪಿಗಳು ಬಂದು ಇವರು ಒಬ್ಬರೇ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅದರಿಂದ